ಕಾಣಿಸ್ತಿದ್ದೀರಾ? ವೆಲ್ಕಮ್ ವೆಲ್ಕಮ್. ಹಾಯ್. ನಿನ್ನ ನನ್ನ ಕಂಡ ಕ್ಷಣ ಆಹಾ ಮಣ ಕುಣಿದು ಕುಣಿದು ಕಣೆ ಹೋಗೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಎಂಟ್ರೆನ್ಸಲ್ಲೇ ನಾವೇ ಇದ್ದೀವಿ. ಹೇಗೆ ಕಾಣಿಸ್ತಿದ್ದೀವಿ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಫುಲ್ ಪಂಕಾಗಿ ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ ಅಂತ ಅನ್ಕೊಬೋದು. ಸೊ ಹೋಲ್ ಫ್ಯಾಮಿಲಿ, ನನ್ನ ಮೈದನ್ ಪಾಪದು ಇವತ್ತು ಬರ್ಡೇ ಇತ್ತು. ಸೊ ಫಸ್ಟ್ ಇಯರು ಸೋಲ್ಜರ್ ವಿಹಾನ್ ಅವ್ರದ್ದು ಬರ್ಡೇ ಇವತ್ತು, ಮರಿ ಸೋಲ್ಜರ್ದು. ಹಂಗಾಗಿ ಹೋಗ್ತಾ ಇದ್ವಿ. ಸೊ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಕಾರಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಓಲ್ ಫ್ಯಾಮಿಲಿನೇ ಹೋಗ್ತಾ ಇದ್ದಿದ್ದು. ಆಲ್ಮೋಸ್ಟ್ ಇದು ಹಳೆ ವ್ಲಾಗ್ ಅಂತ ಹೇಳ್ಬೋದು. ಒಂದು 10 days ಆಗಿಬಿಟ್ಟಿದೆ. ಬಟ್ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಹಂಗಾಗಿ ಇವಾಗ ಹಾಕ್ತಾ ಇರೋವಂಥದ್ದು. ಸೊ ಪಾಪುಗಲ್ಲಿ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸಿದ್ರು. ಸೊ ಬಟ್ಟೆ ತೊಗೊಳ್ತಾ ಇದ್ರು. ಅಷ್ಟರಲ್ಲಿ ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಸೊ ಆ ಕಡೆ ಹೋಗಿದ್ರು ಅವರು, ಹಂಗಾಗಿ ನಾನು ಫೋಟೋಸು ವೀಡಿಯೋಸು ತೊಗೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ಬಂದರು, ಜಾಯ್ನ್ ಆದರು. ಅವ್ರ ಜೊತೆನೂ ಒಂದೆರಡು ಫೋಟೋ ತೊಗೊಳ್ಳೋಣ ಅಂದ್ಕೊಂಡು ಫೋಟೋಸ್ನ ತೊಗೊಳ್ತಾ ಇದ್ದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ? ಈ ಡ್ರೆಸ್ ಬಂದುಬಿಟ್ಟು ಮೀಶೋದಲ್ಲಿ ತೊಗೊಂಡಿರೋದು. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಾಕಂದರೆ ನನ್ನ ಓದ್ ವ್ಲಾಗಲ್ಲೇ ಹೇಳಿದ್ದೆ ಒಂದು ಡ್ರೆಸ್ಸು ತುಂಬಾ ಸಖತ್ತಾಗಿದೆ, ಬೇಕಾದರೆ ತೊಗೊಳ್ಳಿ ಅಂದ್ಬಿಟ್ಟು. ಸೊ ಹಂಗಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ. ಪಾರ್ಟಿ ವೇರ್ ಡ್ರೆಸ್ಸು. ಇವಾಗ ಹೊರಗಡೆ ತೊಗೊಳ್ತೀವಿ ಅಂದರೆ ನಿಜವಾಗ್ಲೂ 1,000 ಇಲ್ಲದೆ ಯಾರೂ ಕೊಡಲ್ಲ ಈ ಡ್ರೆಸ್ಗಳನ್ನ. ಬಟ್ ಇದರಲ್ಲಿ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಫಂಕ್ಷನು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಮಾರ್ನಿಂಗು 9 o'clock ಆಲ್ಮೋಸ್ಟ್ ಹೊರಟೇ ಬಿಟ್ಟಿದ್ವಿ, ಅಂದರೆ ಆಲ್ರೆಡಿ ಅಲ್ಲೇ ಇದ್ವಿ. ಸೊ ಬೇಗ ಹೊರಟು, ಹಂಗಾಗಿ ಇನ್ನೂ ಫಂಕ್ಷನ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಬಿಫೋರೇ ಇನ್ನೂ ರೆಡಿ ಎಲ್ಲ ಮಾಡ್ಕೊತಾ ಇದ್ರು. ಅಲ್ಲಿ ಬಲೂನ್ಸ್ ಆಗಿರ್ಬೋದು ಮತ್ತು ಡೆಕೋರೇಟ್ ಆಗಿರ್ಬೋದು ಸಖತ್ತಾಗಿತ್ತು, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ರು ಅವರು. ನಾವೆಲ್ಲ ಆಚೆ ಕೂತ್ಕೊಂಡು ಹರಟೆ ಗಿರಟೆ ಹೊಡ್ಕೊಂಡು, ನಾನು ನನ್ನ ಮಗ ನನ್ನ ಮಗಳು ಮತ್ತು ಮೋನಿ ಎಲ್ಲರೂ ಆಚೆ ಕೂತಿದ್ವಿ. ಯಾಕಂದರೆ ಮಕ್ಕಳನ್ನ ನಿಜವಾಗ್ಲೂ ಒಳಗಡೆ ಇಟ್ಕೊಂಡು ಕೂರಕ್ಕಂತೂ ಆಗಲ್ಲ, ಅವು ಸುಮ್ಮನೆ ಒಂದು ಕಡೆ ಇರೋದು ಇಲ್ವಲ್ಲ. ಹಂಗಾಗಿ ಆಚೆ ಆಟ ಆಡ್ಸೋಣ ಅಂದ್ಕೊಂಡು ಬಂದ್ವಿ. ಯಾಕಂದರೆ ಇನ್ನೂ ಫಂಕ್ಷನ್ ಏನು ಸ್ಟಾರ್ಟ್ ಆಗಿಲ್ಲ ಅಲ್ಲ, ಹಾಗಾಗಿ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಆಚೆ ಕಡೆ ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಮ್ಯಾಚಿಂಗ್ ಮನೆ ಅವತ್ತು. ನಮ್ಮ ಓರ್ಗೀರ್ತಿ, ನಾನು ಮತ್ತು ನಮ್ಮ ಮಾವ ಎಲ್ಲರೂ ಒಂದೇ ಥರ ಡ್ರೆಸ್ನ ಹಾಕೊಂಡ್ಬಿಟ್ಟಿದ್ವಿ ಅವತ್ತು. ಅಜ್ಜಿ ಎಲ್ಲರೂ ವೀಡಿಯೋ ಮಾಡ್ತಿದ್ದಾರೆ, ಇವ್ರನ್ನ ಫಸ್ಟ್ ತೋರಿಸಿ ಅವ್ರನ್ನ ಫಸ್ಟ್ ತೋರಿಸಿ ಅಂದ್ಕೊಂಡು ನಗ್ತಾಯಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ. ಸೊ ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಷ್ಟು ಖುಷಿ ಆಗುತ್ತಲ್ವ, ಏನೇನಾದ್ರು ಮಾತಾಡ್ಕೊಂಡು ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ಇವಳನ್ನ ತೋರಿಸಿ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಮೈದಾ ಅವರು ರೇಗಿಸ್ತಾಯಿದ್ರು. ಅದಕ್ಕೆ ಅವಳು ಸೈಡಲ್ಲಿ ನಿಂತ್ಕೊತಾವಳೆ, ನನ್ನ ನಾದಿನಿ. ಸೊ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ನಾವು ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು, ಅಂದರೆ ಮನೇಲೇ ಲೈಟಾಗಿ ತಿನ್ಕೊಂಡು ಹೋಗಿದ್ದು. ಬಟ್ ತುಂಬ ದೂರ ಟ್ರಾವೆಲ್ ಮಾಡಿರ್ತೀವಲ್ವ, ಹಂಗಾಗಿ ಅಲ್ಲೂ ಸ್ವಲ್ಪ ಹೋಗ್ಬಿಟ್ಟು ಫಂಕ್ಷನ್ಸ್ ಅಂದರೆ ಗೊತ್ತೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಪಲಾವ್ ಗಿಲಾವ್ ಮಾಡಿರ್ತಾರೆ. ಸೊ ಪಲಾವ್ ಮಾಡಿದ್ರು, ತಿನ್ಕೊಂಡು ಫೋಟೋ ಸೆಕ್ಷನ್ ಕೂಡ ನಡೆಸ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಹಾಯ್ ಮಾಡಿ ಎಲ್ಲರೂ ಅಂದ್ಕೊಂಡು. ಹೀಗೆ ಒಬ್ಬರು ಯಾರು ನನ್ನ ಕೇಳಿದರು, ಅಂದರೆ ನೀವು ವಿಡಿಯೋ ಎಲ್ಲ ಮಾಡ್ತಿರಲ್ಲ ನಿಮಗೇನು ಅನಿಸಲ್ವಾ, ಮತ್ತು ಇನ್ನೊಂದೇನಪ್ಪ ಅಷ್ಟು ಅಂದರೆ ಕ್ಯಾಮ್ರಾನ ಫೇಸ್ ಮಾಡ್ತಿರಲ್ಲ ನಿಮಗೆ ಭಯ ಆಗಲ್ವಾ, ಆಮೇಲೆ ಕಂಟಿನ್ಯೂಸ್ ನೀವು ಮಾತಾಡ್ತೀರಾ, ನಿಮಗೇನು ಕೂಡ ಅನಿಸಲ್ವಾ ಅಂತ. ಖಂಡಿತ ಅನಿಸಲ್ಲ ನನಗೆ, ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸ್ಟೇಜ್ ಫಿಯರ್ ಅನ್ನೋದಾಗಲಿ ಅಥವಾ ಕ್ಯಾಮ್ರಾ ಫೇಸ್ ಮಾಡೋದಾಗಲಿ ಡೆಫಿನೆಟ್ಲಿ ಇಲ್ಲ. ಹಾಗಾಗಿ ಸ್ಟ್ರೆಂತು ಹಾಗೂ ಸ್ಟ್ರಾಂಗ್ ಗರ್ಲ್ ನಾನು ಅಂತ ಹೇಳ್ಬೋದು. ಹಾಗಾಗಿ ನಾನೇನು ಭಯ ಪಡ್ಕೊಳ್ಳಲ್ಲ. ಸೊ ಪ್ರೊನೌನ್ಸಿಯೇಷನ್ ಅನ್ನೋದು ಅದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ನಾನು ಮಾತಾಡ್ತಾನೆ ಇರ್ತೀನಿ, ಬೇಕಾದ್ರೆ 2 hours ಕೊಟ್ಟರೆ 2 hours ಕೂಡ ಮಾತಾಡ್ತಾನೆ ಇರ್ತೀನಿ ನಾನು. ಹಾಗಾಗಿ ನನಗೇನು ಅಷ್ಟು ಕಷ್ಟ ಅಯ್ಯೋ ದೇವ್ರೆ, ಆ ಕಡೆ ಬಾ ಈ ಕಡೆ ಬಾ ಅಂತ ಫೋಟೋ ಸೆಕ್ಷನ್ ಮಾಡ್ಕೊಂತವ್ರೆ ನೋಡಿ ಫ್ರೆಂಡ್ಸ್. ಅಕ್ಕ ತಂಗಿರು ಯಾವ ಥರ ಜಗಳ ಮಾಡ್ತಿದ್ದಾರೆ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಅಂತ. ಆದ್ರೂ ಹುಡುಗಿರಿಗೆ ಫೋಟೋ ಕ್ರೇಜ್ ಜಾಸ್ತಿ. ಆಮೇಲೆ ಇತ್ತೀಚೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆವ್ರೇಜ್ 90% ಜನ ಫೋಟೋ ಮತ್ತು ವೀಡಿಯೋಸ್ ಕಡೆಗೆ ಗ್ಯಾರಂಟಿ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ ಹುಡುಗಿರು. ಎಲ್ಲೋ ಒಂದು 10% ಇರ್ಬೋದು ಓಕೆ ಮೊಬೈಲ್ ಯೂಸ್ ಮಾಡಲ್ಲ, ಪ್ಲಸ್ ಇನ್ನೊಂದೇನಪ್ಪ ಅಂದರೆ ರೀಲ್ಸ್ ಮಾಡಲ್ಲ ಅಥವಾ ವೀಡಿಯೋ ಮಾಡಲ್ಲ, ಆ ಥರದವ್ರು ಕೆಲವೊಬ್ಬರು. ಬಟ್ 90% ಅಂತೂ ಪಕ್ಕ. ಈಗ ಹಾಲು ಕುಡಿಯೋ ಮಕ್ಕಳು ಹಿಂಗೆ ಹಿಡಿದು ತಲೆ ಅಳ್ಳಾಡ್ಸೋ ಅಜ್ಜಿವರೆಗೂ ಖಂಡಿತ ಮೊಬೈಲ್ ಇರದೆ ಯಾರೂ ಕೂಡ ಇರೋದಿಲ್ಲ ಈ ಕಾಲದಲ್ಲಿ. ಹಾಗಾಗಿ ಎಲ್ಲರಿಗೂ ಮೊಬೈಲ್ ಅಡಿಕ್ಷನ್ ಜಾಸ್ತಿ. ಆಮೇಲೆ ಎಲ್ಲರೂ ಒಬ್ಬೊಬ್ರಿಗೆ ಜಾಯ್ನ್ ಆಗ್ತಾನೇ ಇದ್ದರು.
ಸೊ ನಾವು ಇನ್ನೂ ಹಿಂದೆ ಕೂತಿದ್ವಿ, ಇನ್ನೂ ಅಂದರೆ ಫಂಕ್ಷನ್ ಏನು ಸ್ಟಾರ್ಟ್ ಆಗಿಲ್ಲಲ್ಲ ಅಂದ್ಬಿಟ್ಟು. ಮತ್ತು ಅಪ್ಪ ಅಮ್ಮ ಎಲ್ಲ ರೆಡಿಯಾಗಿ ಮಗುನ ಕರ್ಕೊಂಡು ಬರ್ತಾ ಇದ್ದಾರೆ. ವಿಹಾನ್ದು ಫಸ್ಟ್ ಇಯರ್ ಬರ್ಡೇ. ಸೊ ಅವನದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸೋಲ್ಜರ್ಸ್ ಅನ್ ವಿಹಾನ್ ಅಂದ್ಬಿಟ್ಟು. ಫಾಲೋ ಮಾಡೋರು ಖಂಡಿತ ಮಾಡ್ಬೋದು. ಹಾಗೆ ಚೆನ್ನಾಗಿ ಕಾಣಿಸ್ತಿದ್ದ ಪಾಪು. ನೆಕ್ಸ್ಟ್ ಬಂದುಬಿಟ್ಟು ಪೂರ್ವಿ, ಅವರು ಓಲ್ ಫ್ಯಾಮಿಲಿ, ಅದು ಅಣ್ಣ ತಮ್ಮ ಅತ್ತಿಗೆ ಎಲ್ಲ ಓಲ್ ಫ್ಯಾಮಿಲಿ ಎಲ್ಲ ಫೋಟೋ ಸೆಕ್ಷನ್ ನಡೀತಾ ಇತ್ತು. ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡಿಬಿಟ್ಟು ಭರ್ಜರಿ ಊಟಕ್ಕೆ ಹೋದ್ವಿ. ಫಂಕ್ಷನ್ಗಳಂದರೆ ಸಾಮಾನ್ಯ ಮೇನ್ ಊಟನೇ ಆಗಿರುತ್ತೆ ಅಲ್ವಾ. ಎಲ್ಲರೂ ಕೂಡ ಅದೊಂದು ಅಂದರೆ ಅದೇ ಒಂದು ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಹಾಗೆ ಅದಕ್ಕಿಂತ ಮುಂಚೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ಫೋಟೋಸ್ಗಳು ಅದೆಲ್ಲ ತುಂಬ ಜನ ಇದ್ರಲ್ಲ, ಅವರೆಲ್ಲ ತೆಗೆಸ್ಕೊಳ್ತಾ ಇದ್ರು. ಆಮೇಲೆ ನಾವು ತೆಗೆಸ್ಕೊಳ್ಳೋಣ ಅಂದ್ಕೊಂಡು ಹಿಂದೆ ನಿಂತಿದ್ವಿ. ಆಮೇಲೆ ಅವ್ರದ್ದೆಲ್ಲ ಆಯಿತು. ಅಂದರೆ ಒಂದೊಂದು ಫ್ಯಾಮಿಲಿ ಎಲ್ಲರೂ ತೆಗೆಸ್ಕೊತಾ ಇದ್ರು. ಆಮೇಲೆ ನನ್ನ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ಮಗ. ಬಟ್ ನನ್ನ ಮಗಳೆಲ್ಲ ಮಿಸ್ ಆಗಿಬಿಟ್ಟಿದ್ದಾಳೆ ಅನಿಸುತ್ತೆ. ಆ ಕಡೆ ಸೈಡ್ ಹೋಗಿದ್ಲು, ಅವಳನ್ನ ಕರ್ಕೊಂಡು ಬರೋಷ್ಟರಲ್ಲಿ ಈ ನನ್ನ ಮಗ ಮಿಸ್ ಆದ. ಕೊನೆಗೂ 3 ಜನ ತೆಗೆಸ್ಕೊಳ್ಳೋಗಾಯಿತು. ಸೊ ನಾವು ಈ ಕಡೆ ಸೈಡಲ್ಲಿ ಎಲ್ಲ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು, ನನಗಂತೂ ಡ್ರೆಸ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಐತೆ. ನನಗೆ ನನ್ನ ಡ್ರೆಸ್ ಮೇಲೇ ಜಾಸ್ತಿ ಇಷ್ಟ. ಯಾಕೆ ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಬೈ ಮಾಡಿ ತೊಗೊಳ್ಳಿ, ಏನಿಲ್ಲ, ತುಂಬ ಚೆನ್ನಾಗಿದೆ ಡ್ರೆಸ್ಸು. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಬಟ್ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದರಿಂದ ಅದು ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ ನಾನಂತೂ. ಬಟ್ ಅದನ್ನ ಸ್ಟಿಚ್ ಕರೆಕ್ಟಾಗಿ ಮಾಡಿರಲಿಲ್ಲ ನಾನು ಸೈಡಲ್ಲಿ. ಸ್ವಲ್ಪ ಫಿಟ್ಟಿಂಗ್ ಹಿಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿರೋದು. ಹಾಗಾಗಿ ಫಿಟ್ಟಿಂಗ್ ಕೂಡ ಸರಿಯಾಗಿ ಮಾಡಿಲ್ಲ. ಬಟ್ ಆದರೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಂಗೆ ತುಂಬ ಇಷ್ಟ ಆಯಿತು. ಹೇರ್ ಸ್ಟೈಲೆಲ್ಲ ಯಾರು ಮಾಡಿಕೊಟ್ಟಿದ್ದು ಅಂತ ಪ್ರತಿ ಸಲ ಕೇಳ್ತಾ ಇರ್ತಾರೆ. ಕಾವ್ಯ ಅನ್ನೋರದ್ದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರು. ಸೊ ಯಾರು ನಿಮಗೆ ಹೇರ್ ಸ್ಟೈಲ್ ಮಾಡ್ತಾರೆ, ಫ್ರಂಟ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ ನಿಮ್ಮದು ಅಂತ. ಸೊ ಕರ್ಲಿ ಹೇರ್ ಅಲ್ವಾ, ಯಾವುದೇ ಹೇರ್ ಸ್ಟೈಲ್ ಮಾಡೋಕೆ ಹೋದ್ರೆ ಸರಿಯಾಗಿ ಬರೋದೇ ಇಲ್ಲ. ಹಾಗಾಗಿ ನಾನೇ ಒಂದು ಸುಮಾರಾಗಿರೋದು ಮಾಡ್ಕೊಳ್ತೀನಿ. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಪಾರ್ಲರ್ ಅವ್ರು ಒಬ್ಬರು ಹೇಳ್ಕೊಟ್ಟಿದ್ರು ಅದನ್ನ, ಹಂಗಾಗಿ ಅದನ್ನೇ ಟ್ರೈ ಮಾಡೋದು ನಾನು. ಚೆನ್ನಾಗಿದೆ ಅದು. ಹಾಗಾಗಿ ಅದೇ ಥರ ಹೇರ್ ಸ್ಟೈಲ ಮಾಡ್ಕೊಳ್ತೀನಿ. ಫಂಕ್ಷನೆಲ್ಲ ಮುಗಿಸ್ಕೊಂಡು ಊಟಗಟ್ಟೆಲ್ಲ ಮುಗಿಸ್ಕೊಂಡು ಹರಟೆ ಎಲ್ಲ ಹೊಡ್ಕೊಂಡು ಲಾಸ್ಟಲ್ಲಿ ಮನೆಗೆ ಬರಬೇಕು. ಅವನು ನಮ್ಮ ಅನಿಲ್ ಕುಮಾರ್ ಅಜ್ಜಿ ಅವ್ರ ಜೊತೆ ಫುಲ್ಲು ಆಟಾಡ್ತಿದ್ದಾನೆ ಪಾಪು. ಅವನಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಎರಳ್ಳಿ ಅವ್ವ ಅಂದರೆ. ಅವನ ಜೊತೆ ಅಂತೂ ಚೆನ್ನಾಗಿ ಆಟಾಡ್ತಾನೆ. ಆಲ್ಮೋಸ್ಟ್ ಇವರೆಲ್ಲ ಗೊತ್ತೇ ಇರುತ್ತೆ, ಸುಮಾರು ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಜ್ಜಿ, ಸೊ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನು. ಆಮೇಲೆ ನನ್ನ ಮಗ ಮತ್ತು ಅಮ್ಮ ಎಲ್ಲ ಅಲ್ಲೇ ಉಳ್ಕೊಂಡ್ರು. ಹಾಗೆ ಓರ್ಗಿತಿ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡ್ರು. ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ 3 ಜನ ವಾಪಸ್ ಮನೆಗೆ ಬಂದಿದ್ದು ನಾವು. ನನ್ನ ಮಗಳಂತೂ ಅಳ್ಕೊಂಡು ಫುಲ್ಲು ಅಲ್ಲೇ ಮಲಗಿಬಿಟ್ಟಿದ್ಲು. ಯಾಕಂದರೆ ಅವಳಿಗೆ ಅಲ್ಲೇ ಇರಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು. ಬಟ್ ಬಟ್ಟೆಗಳನ್ನೂ ಕೂಡ ತೊಗೊಂಡೋಗಿರಲಿಲ್ಲ. ಪ್ಲಸ್ ಮನೇಲಿ ನಮಗೆ ಬೇಜಾರಾಗುತ್ತೆ, ಅವನು ಕೂಡ ಅಲ್ಲೇ ಉಳ್ಕೊಂಡ ಅಲ್ವಾ. ಹಾಗಾಗಿ ಇವಳನ್ನ ಕರ್ಕೊಂಬರೋಣ ಅಂತ ಕರ್ಕೊಂಡು ಬರ್ತಾಯಿದ್ವಿ. ಫುಲ್ಲು ಹತ್ತು ಸುಸ್ತಾಗಿ ಅಲ್ಲೇ ದಬಾಕೊಂಡ್ಲು. ಸೊ ಅಲ್ಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಲ್ಮೋಸ್ಟ್ ಸಾಯಂಕಾಲ ವ್ಲಾಗು. ಫಂಕ್ಷನಿಂದ ಬಂದಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ನಮ್ಮದು ಹಾಲಿನ ಡ್ಯೂಟಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿಸಿ ಕೊಟ್ಟಿಗೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಸ್ವಲ್ಪ ದೋಸೆ ಇಟ್ಟಿತ್ತು, ದೋಸೆ ಹಾಕೊಳ್ಳೋಣ ನೈಟು. ಮತ್ತು ಚಪಾತಿ ಸ್ವಲ್ಪ ಇತ್ತು, ಚಪಾತಿನೂ ಹಾಕೊಳ್ಳೋಣ ಅಂದ್ಕೊಂಡು ಅದನ್ನೇ ತಿಂದ್ಕೊಂಡ್ರಾಯ್ತು. ಯಾಕಂದರೆ 2-3 ಮೆಂಬರ್ಸ್ ಅಷ್ಟೇ ಇದ್ದಿದ್ದಲ್ಲ, ಹಾಗಾಗಿ ಸ್ವಲ್ಪ ಚಪಾತಿ ಸ್ವಲ್ಪ ದೋಸೆ ಇತ್ತು. ಬೆಳಗ್ಗೆ ಟೊಮೊಟೊ ಗೊಜ್ಜಿತ್ತಲ್ಲ, ಹಂಗಾಗಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ನೈಟು ಅದೆಲ್ಲ ತಿಂದ್ಕೊಂಡು ಆಲ್ಮೋಸ್ಟು 9:30 ಆಗಿತ್ತು. ಯಾಕಂದರೆ ನಮ್ಮ ಕೆಲಸ ಮುಗಿಯೋದೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮನೇಲಿ ಯಾರು ಇದ್ದರೂ ಇಲ್ಲ ಅಂದರೂ ಕೆಲಸ ಇದ್ದೇ ಇರುತ್ತೆ, ಅದೆಲ್ಲ ಮುಗಿಸ್ಲೇಬೇಕಾಗುತ್ತೆ. ಅವೆಲ್ಲ ತಿಂದ್ಕೊಂಡು ಪಾಚಿ ಮಾಡಿದ್ವಿ. ನೆಕ್ಸ್ಟ್ ಬೆಳಗ್ಗೆಗೆ ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು ನಾವು. ಸೊ ಎದ್ದು ಬೇಗನೆ ರೆಡಿ ಆಗಿಬಿಟ್ಟು. ಹಾಯ್ ಬೆಳ್ಳಿ, ಎಲ್ಲ ಹೋಗ್ತಾ ಇದ್ದೀವಿ ಇವತ್ತು ಬೆಳ್ಳಿ? ನಾವು ದೇವಸ್ಥಾನ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಎಲ್ಗೋಯ್ತಾ ಇದ್ದೀವಿ? ದೇವಸ್ಥಾನ. ಯಾವುದು? ಯಾವುದು ಅಂತಾನೆ ಗೊತ್ತಿಲ್ಲ, ನನ್ನ ಜೊತೆ ಬರ್ತಾ ಇದೆಯಾ? ಎಲ್ಲರಿಗೂ ಗೊತ್ತಾಗಿರುತ್ತೆ ಇವಾಗ ನಾನು ಎಲ್ಲಿದ್ದೀನಿ ಅಂತ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥ ಟೆಂಪಲ್ ಇದು. ತುಂಬ ವೈರಲ್ ಆಗಿರೋ ಅಂಥ ಟೆಂಪಲ್ಲು. ನಾನು ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಇಲ್ಲಿಗೆ.
ಗೌಡ್ಗೆರೆ ಗೌಡ್ಗೆರೆ ಚಾಮುಂಡೇಶ್ವರಿ ಸಿಕ್ಕಾಬಟ್ಟೆ ಫೇಮಸ್ಸು. ಪ್ರತಿಯೊಂದು ಕಡೆಯಿಂದನೂ ಬರ್ತಾರೆ. ಸೊ 7 ವಾರ ಕಾಯಿ ಕಟ್ಟೋದು ಇಲ್ಲಿ ಫೇಮಸ್ಸು. ಬಟ್ ನಾನು ಕಾಯಿಗೆ ಏನು ಕಟ್ಟಿಲ್ಲ, ಅಂದರೆ ಹೋಗ್ಬೇಕು ಅನಿಸ್ತು, ಹೋಗಿದ್ವಿ ಅಷ್ಟೇ. ಮತ್ತು ಇಲ್ಲಿ ಬಸವ ದಾಟುತ್ತದಂತೆ, ಹಂಗಾಗಿ ಎಲ್ಲರೂ ಲೈನು ಕೂತಿದ್ರು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಎವ್ವಿ ಕ್ರೌಡ್ ಅಂದರೆ ಕ್ರೌಡು. ಈ ಪಾಪುಗಳು ಚಿಕ್ಕ ಚಿಕ್ಕ ಮಕ್ಳುಗಳ್ನ ಇಟ್ಕೊಂಡು ದಯವಿಟ್ಟು ಯಾರೂ ಆ ಕ್ಯೂವಲ್ಲಿ ಹೋಗಕ್ಕೆ ಹೋಗಬೇಡಿ. ಒಂದು ಮನೆ ಅಂದರೆ ಒಂದು ದೊಡ್ಡ ಮನೆ ಇದೆ, ಆ ಥರ ಅದರಲ್ಲಿ ಕ್ಯೂ ಹೋಗಬೇಕು. ಸೊ ಪುಟಾಣಿ ಮಕ್ಕಳೆಲ್ಲ ಇಟ್ಕೊಂಡು ನಿಜವಾಗ್ಲೂ ಆ ಕ್ಯೂವಲ್ಲಿ ಹೋಗೋದು ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ. ಯಾಕಂದರೆ ಒಂದು 20-30 ರೌಂಡೇ ಹೊಡಿಬೇಕು. ದೊಡ್ಡವರೆಲ್ಲ ಆದರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಹೋಗ್ಬೋದು. ಬಟ್ ಸಣ್ಣ ಸಣ್ಣ ಮಕ್ಕಳಿರೋರು ಹೋಗೋದು ತುಂಬ ಕಷ್ಟ ಆಗುತ್ತೆ. ದೇವ್ರ ದರ್ಶನ ಮಾಡಬೇಕಂದ್ರೆ ಅಷ್ಟೊಂದು ಕ್ಯೂನ ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ಏನು ತಾಯಿ ಚಾಮುಂಡಿ ಆಚೆನೂ ಕೂಡ ಇದ್ದಾರೆ, ಅಲ್ಲೇ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಆಗುತ್ತೆ. ಬಟ್ ಆ ಸಣ್ಣ ಮಕ್ಕಳನ್ನೆಲ್ಲ ಎತ್ಕೊಂಡು ನಾನು ಇವತ್ತು ನೋಡಿದ್ನಲ್ಲ, ಆ ಕ್ಯೂವಲ್ಲಿ ಹೋಗುವಾಗ ಎಷ್ಟು ಅಳ್ತಾ ಇರ್ತವೆ ಅವು ಅಂದರೆ, ಯಾಕಂದರೆ ಸೆಕೆ ಬೇರೆ, ಇವಾಗ ಸೆಕೆಗಾಲದಲ್ಲಿ ಪಾಪ ಮಕ್ಳುಗಳು ಕೇಳುವಂಗೆ ಇಲ್ಲ. ಆ ಸೆಕೆಗೂ ಆ ಮಕ್ಕಳು ಅಳೋದಕ್ಕೂ ಯಪ್ಪ ಅನಿಸ್ಬಿಡುತ್ತೆ. ಹಂಗಾಗಿ ದಯವಿಟ್ಟು ಚಿಕ್ಕ ಮಕ್ಕಳಿರೋರು ಆಚೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳೋದು ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನಮ್ಮ ಕೈಲೇ ಹೋಗೋಕ್ಕಾಗಲ್ಲ. ಈಗ ನಮ್ಮ ಡೈರೆಕ್ಟ್ ಎಂಟ್ರಿ ಇತ್ತು. ಬಟ್ ಈಗ ಆ ಥರ ಅಲ್ಲ ನೋಡಿ, ಈ ಥರ ಲೈನಲ್ಲಿ ಹೋಗಬೇಕು. ಇಲ್ಲಿ ಒಂದು 5-6 ಲೈನ್ ಇದೆ ಅಷ್ಟೇ. ಆಮೇಲೆ ಫುಲ್ಲು ದೊಡ್ಡ ಲೈನ್ಗಳು. ನಾವು ಒಂದು 4 ಲೈನಲ್ವ ಬಿಡು ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬಟ್ ಅದು ನೋಡಿದ್ರೆ ಅದು ವಾಪಸ್ ಬರ್ತಾಯಿದ್ರು ಕೆಲವರು ಹಿಂದೆ. ಇದೇನಕ್ಕೆ ಇವರು ದೇವ್ರ ದರ್ಶನ ಮಾಡದೆ ವಾಪಸ್ ಬರ್ತಾ ಇದ್ದಾರಲ್ಲ ಅಂತ ನಾವು ಇದೇನು ಹಿಂಗೆ ಬರ್ತಿದ್ದಾರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಾವು ನೋಡಿದ್ರೆ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಒಂದು 20-30 ರೌಂಡ್ ಇದೆ ಅಂತ. ಓದೋ ಆಲ್ಮೋಸ್ಟು 1.5-2 ಗಂಟೆ ಟೈಮ್ ಹಿಡೀತು. ಅವತ್ತೇನೋ ಪುಣ್ಯ ಬೇಗ ಹೋದರು. ಲೈನು ಅಂದರೆ ಒಂದೊಂದೇ, ಒಬ್ಬೊಬ್ಬರೇ ಹೋಗೋಕ್ಕಾಗೋದು, ಅಷ್ಟಗಳ ಮಾಡಿದ್ದಾರೆ. ಒಬ್ಬೊಬ್ಬರಷ್ಟೇ ಹೋಗೋಕ್ಕಾಗೋವಂಥದ್ದು. ಸೊ ಅವರು ಈ ಕಡೆ ಸೈಡಲ್ಲೆಲ್ಲ ನಿಂತ್ಕೊಂಡು ನಾನು ಫಸ್ಟು ಹೋಗ್ಬಿಟ್ಟೆ. ನಾನು, ನನ್ನ ಮಗಳು ಮತ್ತು ಭವಿಷ್ಯು ಅಂದರೆ ನನ್ನ ಫ್ರೆಂಡ್ಸು ಕೂಡ ಜಾಯ್ನ್ ಆಗಿದ್ದರು. ತನು ಮತ್ತು ಅವ್ರ ಫ್ರೆಂಡು ಕೂಡ ಲೀಲಕ್ಕ ಅವರು ಕೂಡ ಜಾಯ್ನ್ ಆಗಿದ್ದರು. ಅವರೆಲ್ಲರೂ ಕೂಡ ಜಾಯ್ನ್ ಆಗಿಬಿಟ್ಟು ಅವ್ರು ಸ್ವಲ್ಪ ಹಿಂದೆ ಉಳ್ಕೊಂಡ್ರೆ ನಾವು ಸ್ವಲ್ಪ ಮುಂದೆ ಆಗಿಬಿಟ್ವಿ ಲೈನಲ್ಲಿ. ಆಮೇಲೆ ಒಂದು ಕಡೆ ಕಲೆಕ್ಟ್ ಆಗಿ ಲಾಸ್ಟಲ್ಲಿ ಒಟ್ಟಿಗೆ ಸೇರಿಕೊಂಡ್ವಿ. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಬಟ್ ಇನ್ನೊಂದೇನಪ್ಪ ಅಂದರೆ ಹೆವಿ ರಶ್ ಇರುತ್ತೆ. ಈ ಮಂಗಳವಾರ, ಶುಕ್ರವಾರ, ಭಾನುವಾರ ನಿಜವಾಗ್ಲೂ ಬಸ್ ಹತ್ತೋಕ್ಕೆ ಭಾರಿ ರಿಸ್ಕ್ ಅಂತ ಹೇಳ್ಬೋದು. ಫುಲ್ಲು ಉಸಿರು ಗಟ್ಟಿಸ್ಬಿಡ್ತಾರೆ. ಇವಾಗ ಫ್ರೀ ಬಸ್ ಇರೋದಕ್ಕೂ ಏನು ಹೆವಿ ರಶ್ ಕಣಪ್ಪ. ಗೌಡ್ಗೆರೆಗೆ ಬಸ್ಸು ಸಿಕ್ಕಾಬಟ್ಟೆ ರಶ್ಶು. ನಮ್ಮ ಪಾಪ ಅಂತೂ ಉಸಿರು ಕಟ್ಟೇ ಬಿಟ್ಲು. ನನಗಂತೂ ಯಪ್ಪ ಯಾಕಾರು ಕರ್ಕೊಂಡು ಬಂದ್ಬಿಟ್ನಪ್ಪ ದೇವ್ರೆ ಅಂತ ಅನಿಸ್ಬಿಡ್ತು. ಮದ್ದೂರಲ್ಲಂತೂ ಬಸ್ ಹತ್ತೋಕ್ಕೆ ಆಗಲಿಲ್ಲ, ಅಷ್ಟು ರಶ್ ಅಂದರೆ ರಶ್ ಇತ್ತು. ಸೊ ಉಪ್ಪಂದು ಆರತಿ ಮತ್ತು ಪೂಜೆ ಗೀಜೆ ಎಲ್ಲ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಅಲ್ಲೇ ಊಟನೂ ಕೂಡ ಕೊಡ್ತಾರೆ. ಸೊ ತಿಂಡಿ ಟೈಮ್ ತಿಂಡಿ, ಊಟ ಟೈಮ್ ಊಟ ಎಲ್ಲ ಕೂಡ ಅನ್ನದಾನ ನಡೀತಾನೆ ಇರುತ್ತೆ. ನಾವು ಕೂಡ ಅನ್ನದಾನಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಕೊಡ್ಬೋದು. ಕೊಟ್ಟರೆ ಉಪಯೋಗ ಆಗುತ್ತೆ. ಯಾಕಂದರೆ 4 ಜನಕ್ಕೆ ಅನ್ನ ಹಾಕ್ತಾರಲ್ಲ, ಹಂಗಾಗಿ ನಾವು ಊಟ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ನಾವು ಈ ಕಡೆ ಸೈಡು ಬಂದುಬಿಟ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಅಂದರೆ ಅಂಥ ಏನು ಶಾಪಿಂಗ್ ಮಾಡಿಲ್ಲ, ಮಾಮೂಲಿ ಏನೇನಾದ್ರು ಬೇಕಾದರೆ ಐಟಮ್ಸ್ಗಳದೆಲ್ಲ ತೊಗೊಂಡು, ಮಾಮೂಲಿ ಕಡಲೆಪುರಿ ಅದೆಲ್ಲ ತೊಗೊಂಡು ಬಸ್ ಹತ್ತಿದ್ವಿ. ನಾವು ಬೇರೆ ಶೆಟ್ಲು ಬಸ್ ಹತ್ಬಿಟ್ವಿ. ಅದು 1 ಗಂಟೆ ಟೈಮ್ಗೆ ಹೋಗೋ ಬಸ್ಸು 1.5 ಅವರ್ ತೊಗೋತು. ಅದರಲ್ಲೂ ಖಾಲಿ ಬಸ್ ಇದ್ದಿದ್ದು ನಮ್ಮದೇ ರಾಜ್ಯಭಾರ. ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ಆಟ ಆಡಿಕೊಂಡು ಎಲ್ಲರೂ ಫುಲ್ ಜಾಲಿ. ಇಷ್ಟ ಆಯ್ತಪ್ಪ ವ್ಲಾಗು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.